ಇಲ್ಲಿ ಫಾರ್ಮುಲಾ 6 ಪ್ರೆಸೆಂಟ್ ಟೈಮ್ ಅಲ್ಲಿ ಕ್ವಶನ್ ಹೆಂಗ್ ಮಾಡೋದು ಅಂತ ನೋಡೋಣ. ಫಾರ್ಮುಲಾ 5 ಅಲ್ಲಿ ಐ ಬಂದಾಗ ಆಮ್ ನಾಟ್, ಯು ಬಂದಾಗ ಮತ್ತೆ ಎನಿ ಪ್ಲೂರಲ್ ಬಂದಾಗ ಆರ್ ನಾಟ್, ಎನಿ ಸಿಂಗ್ಯುಲರ್ ಬಂದಾಗ ಈಸ್ ನಾಟ್ ಅಂತ ಹೇಳಿದ್ದೆ. ಈಗ ಐ ಆಮ್ ಗುಡ್ ಅಂತ ಹೇಳ್ತೀರಿ. ಸೊ ನಾನು ಒಳ್ಳೆಯವನ ಅಂತ ಕ್ವಶನ್ ಕೇಳ್ಬೇಕು. ಯಾವ ರೀತಿ ಮಾಡೋದು ಪ್ರೆಸೆಂಟ್ ಟೈಮ್ ಅಲ್ಲಿ? ಫಾರ್ಮುಲಾ ನೋಡೋಣ. ಐ ಬಂದಾಗ ಫಸ್ಟ್ ಗೆ ಆಮ್ ಬರುತ್ತೆ. ಸೊ ಆಮ್ ಐ. ಯು ಮತ್ತೆ ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ, ದೇ, ವಿ, ರಘು ಅಂಡ್ ಪವನ್, ಬ್ಯಾಂಗ್ಳೂರ್ ಅಂಡ್ ಮೈಸೂರ್, ಈ ರೀತಿ ಬಂದಾಗ ಆರ್. ಮತ್ತೆ ಎನಿ ಸಿಂಗ್ಯುಲರ್, ಹಿ, ಶಿ, ರಘು, ಬ್ಯಾಂಗ್ಳೂರ್, ಸೊ ಈಸ್ ಬರುತ್ತೆ ಫಸ್ಟ್ ಗೆ. ಎನಿಥಿಂಗ್. ಈ ಕ್ವಶನ್ ಮೇಕಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ತುಂಬಾ ಜನ ಕ್ವಶನ್ ಮೇಕಿಂಗ್ ತರ ಮಾಡಲ್ಲ. ಸೊ ಇದು ಪ್ರೆಸೆಂಟ್ ಟೈಮ್ ಅಲ್ಲಿ. ಆಮ್ ಐ ಲೇಟ್? ಯಾವುದೋ ಒಂದು ಮೀಟಿಂಗಿಗೆ ಹೋಗ್ಬೇಕಾಗಿರುತ್ತೆ. ಸೊ 10 ಗಂಟೆಗೆ ಇರುತ್ತೆ, ನೀವು 10:05 ಹೋಗ್ತೀರಾ ಅಥವಾ 10 ಗಂಟೆಗೆ ಹೋಗಿರ್ತೀರಾ. ಆಮ್ ಐ ಲೇಟ್? ಎಸ್, ಯು ಆರ್ ಲೇಟ್. ಸೊ ನೀವು ಲೇಟ್ ಆಗಿ ಹೋಗಿದ್ರೆ ಹೌದು, ನೀವು ಲೇಟ್ ಆಗಿ ಬಂದಿದ್ಯಾ. ಇಲ್ಲಿ ನೋಡಿ, ಎಸ್ ಯು. ಯಾಕೆ ನೀವು ಕೇಳ್ತಾ ಇರೋದು ಆಮ್ ಐ ಲೇಟ್ ಅಂತ ಅಲ್ಲಿರೋರಿಗೆ, ಅವರಿಗೆ ನೀವೇನಾಗ್ತೀರಾ, ಯು ಆಗ್ತೀರಾ. ಸೊ ಯು ಆರ್ ಲೇಟ್. ಯು ಬಂದಾಗ ಆರ್. ಇದು ಪ್ರೀವಿಯಸ್ ಫಾರ್ಮುಲಾದಲ್ಲಿ ಹೇಳ್ಕೊಟ್ಟಿದ್ದೆ. ನೋ, ಯು ಆರ್ ನಾಟ್ ಲೇಟ್. ನೋ, ಯು ಆರ್ ನಾಟ್ ಲೇಟ್. ಆಮ್ ಐ ಕಾನ್ಫಿಡೆಂಟ್? ನಾನು ಕಾನ್ಫಿಡೆಂಟ್ ಆಗಿದ್ದೀನಾ? ಎಸ್, ಯು ಆರ್ ಕಾನ್ಫಿಡೆಂಟ್. ಹೌದು, ನೀನು ಕಾನ್ಫಿಡೆಂಟ್ ಆಗಿದೀಯಾ. ನೋ, ಯು ಆರ್ ನಾಟ್ ಕಾನ್ಫಿಡೆಂಟ್. ಆರ್ ಯು ಬ್ರಾಡ್ ಮೈಂಡೆಡ್? ನೀವು ಯಾರಿಗೂ ಕೇಳ್ತಾ ಇದ್ದೀರಾ, ಆರ್ ಯು ಬ್ರಾಡ್ ಮೈಂಡೆಡ್ ಅಂದ್ರೆ ನಿನಗೆ ಒಂದು ದೊಡ್ಡ ಮನಸ್ಸಿದ್ಯಾ ಅಥವಾ ನೀನು ಸಣ್ಣ ಸಣ್ಣದನ್ನ ದೊಡ್ಡದ್ ಮಾಡ್ತೀಯಾ, ಆ ರೀತಿ. ಆರ್ ಯು ಬ್ರಾಡ್ ಮೈಂಡೆಡ್? ಎಸ್, ಐ ಆಮ್ ಬ್ರಾಡ್ ಮೈಂಡೆಡ್. ಐ ಬಂತು, ಹಾಗಾಗಿ ಆಮ್ ಬರ್ಬೇಕು. ಸೊ ನಿಮಗೆ ಕ್ವಶನ್ ಕೇಳಿರೋದು, ನೀವು ಆನ್ಸರ್ ಮಾಡ್ತಿರೋದ್ರಿಂದ ಐ ಬಂದಾಗ ಆಮ್ ಬರುತ್ತೆ. ಎಸ್, ಐ ಆಮ್ ಬ್ರಾಡ್ ಮೈಂಡೆಡ್. ನೋ, ಐ ಆಮ್ ನಾಟ್ ಬ್ರಾಡ್ ಮೈಂಡೆಡ್. ನಾನು ಬ್ರಾಡ್ ಮೈಂಡೆಡ್ ಅಲ್ಲ. ಆರ್ ಯು ಕಾನ್ಫಿಡೆಂಟ್? ನೀನು ಕಾನ್ಫಿಡೆಂಟ್ ಆಗಿದ್ಯಾ? ಎಸ್, ಐ ಆಮ್ ಕಾನ್ಫಿಡೆಂಟ್. ನೋ, ಐ ಆಮ್ ನಾಟ್ ಕಾನ್ಫಿಡೆಂಟ್. ನೋ, ಐ ಆಮ್ ನಾಟ್ ಕಾನ್ಫಿಡೆಂಟ್. ಇಲ್ಲಿ ನೋಡಿ, ಬ್ಯಾಂಗ್ಳೂರ್ ಅಂಡ್ ಮೈಸೂರ್ 2 ಪ್ಲೇಸ್ ಆಯ್ತು, ಹಾಗಾಗಿ ಆರ್ ಬರಬೇಕು. ಆರ್ ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಕೂಲ್ ಸಿಟೀಸ್? ಎಸ್, ದೇ ಆರ್ ಕೂಲ್ ಸಿಟೀಸ್. ಇಲ್ಲಿ ದೇ ಅಂದ್ರೆ ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಅಂತ ಆಗುತ್ತೆ. ಎಸ್, ದೇ ಆರ್ ಕೂಲ್ ಸಿಟೀಸ್. ಅಥವಾ ನೀವು ಎಸ್, ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಆರ್ ಕೂಲ್ ಸಿಟೀಸ್ ಅಂತಾನು ಹೇಳ್ಬೋದು. ನೋ, ದೇ ಆರ್ ನಾಟ್ ಕೂಲ್ ಸಿಟೀಸ್. ಕೂಲ್ ಸಿಟೀಸ್ ಅಲ್ಲ. ನೋಡಿ, ಬ್ಯಾಂಗ್ಳೂರ್ ಒಂದೇ ಬಂದಾಗ ಈಸ್ ಬರಬೇಕು. ಈಸ್ ಬ್ಯಾಂಗ್ಳೂರ್ ಎ ಕೂಲ್ ಸಿಟಿ? ಎಸ್, ಬ್ಯಾಂಗ್ಳೂರ್ ಈಸ್ ಎ ಕೂಲ್ ಸಿಟಿ. ನೋ, ಬ್ಯಾಂಗ್ಳೂರ್ ಇಸ್ ನಾಟ್ ಎ ಕೂಲ್ ಸಿಟಿ. ಬ್ಯಾಂಗ್ಳೂರ್ ಕೂಲ್ ಸಿಟಿ ಅಲ್ಲ. ಈಸ್ ರಘು ರಿಚ್? ರಘು ಒಬ್ಬ ವ್ಯಕ್ತಿ, ಹಾಗಾಗಿ ಈಸ್ ಬರಬೇಕು. ಈಸ್ ರಘು ರಿಚ್? ಎಸ್, ಹಿ ಈಸ್ ರಿಚ್. ನೋ, ಹಿ ಈಸ್ ನಾಟ್ ರಿಚ್. ಅವನು ಶ್ರೀಮಂತ ಅಲ್ಲ. ಈಸ್ ಶಿ ಬ್ರಾಡ್ ಮೈಂಡೆಡ್? ಅವಳು ಬ್ರಾಡ್ ಮೈಂಡೆಡ್? ಎಸ್, ಶಿ ಈಸ್ ಬ್ರಾಡ್ ಮೈಂಡೆಡ್. ನೋ, ಶಿ ಈಸ್ ನಾಟ್ ಬ್ರಾಡ್ ಮೈಂಡೆಡ್. ಅವಳು ಬ್ರಾಡ್ ಮೈಂಡೆಡ್ ಅಲ್ಲ. ಆರ್ ಯುವರ್ ಪೇರೆಂಟ್ಸ್? ನೋಡಿ, ಇಲ್ಲಿ ಯುವರ್ ಪೇರೆಂಟ್ಸ್ ಬಂದಿರೋದ್ರಿಂದ ಮೊದಲು ಆರ್ ಬರಬೇಕು. ಆರ್ ಯುವರ್ ಪೇರೆಂಟ್ಸ್ ಎಟ್ ಹೋಮ್? ಎಸ್, ದೇ ಆರ್ ಎಟ್ ಹೋಮ್. ಅಥವಾ ಎಸ್, ಮೈ ಪೇರೆಂಟ್ಸ್ ಆರ್ ಎಟ್ ಹೋಮ್. ಸೊ ಇಲ್ಲಿ ಯುವರ್ ಪೇರೆಂಟ್ಸ್ ಅಂದಾಗ ದೇ ಅಂದ್ರೆ ಅಲ್ಲಿ ಯುವರ್ ಪೇರೆಂಟ್ಸ್ ಗೆ ಸಂಬಂಧಪಡುತ್ತೆ. ಅಥವಾ ನೀವು ಮೈ ಪೇರೆಂಟ್ಸ್ ಅಂತಾನು ಹೇಳ್ಬೋದು. ಎಸ್, ಮೈ ಪೇರೆಂಟ್ಸ್ ಆರ್ ಎಟ್ ಹೋಮ್. ನೋ, ದೇ ಆರ್ ನಾಟ್ ಎಟ್ ಹೋಮ್. ನೋ, ಮೈ ಪೇರೆಂಟ್ಸ್ ಆರ್ ನಾಟ್ ಎಟ್ ಹೋಮ್. ಯಾವ ಆನ್ಸರ್ ಬೇಕಾದ್ರೂ ಹೇಳ್ಬೋದು. ಆರ್ ಯುವರ್ ಫ್ರೆಂಡ್ಸ್ ರಿಚ್? ಎಸ್, ದೇ ಆರ್ ರಿಚ್. ನೋ, ದೇ ಆರ್ ನಾಟ್ ರಿಚ್. ಆರ್ ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಕೂಲ್ ಸಿಟೀಸ್? ಎಸ್, ದೇ ಆರ್ ಕೂಲ್ ಸಿಟೀಸ್. ನೋ, ದೇ ಆರ್ ನಾಟ್ ಕೂಲ್ ಸಿಟೀಸ್. ಇಲ್ಲಿ ದೇ ಪ್ಲೂರಲ್, ಎನಿ ಪ್ಲೂರಲ್ ಬಂತು, ಹಾಗಾಗಿ ಎಸ್, ದೇ ಆರ್ ಕೂಲ್ ಸಿಟೀಸ್. ನೋ, ದೇ ಆರ್ ನಾಟ್ ಕೂಲ್ ಸಿಟೀಸ್. ಆರ್ ಯು ಫ್ರಮ್ ಮೈಸೂರ್? ಎಸ್, ಐ ಆಮ್ ಫ್ರಮ್ ಮೈಸೂರ್. ನೋ, ಐ ಆಮ್ ನಾಟ್ ಫ್ರಮ್ ಮೈಸೂರ್, ಬಟ್ ಐ ಆಮ್ ಫ್ರಮ್ ಶಿವಮೊಗ್ಗ. ಆರ್ ದೇ ಗುಡ್? ಇಲ್ಲಿ ದೇ ಎನಿ ಪ್ಲೂರಲ್, ಹಾಗಾಗಿ ಆರ್ ಬಂತು. ಆರ್ ದೇ ಗುಡ್? ಎಸ್, ದೇ ಆರ್ ಗುಡ್. ನೋ, ದೇ ಆರ್ ನಾಟ್ ಗುಡ್. ಆರ್ ಮೈ ಬುಕ್ಸ್ ಆನ್ ದ ಟೇಬಲ್? ಮೈ ಬುಕ್ಸ್ ಎನಿ ಪ್ಲೂರಲ್, ಹಾಗಾಗಿ ಆರ್ ಬರಬೇಕು. ಆರ್ ಮೈ ಬುಕ್ಸ್ ಆನ್ ದ ಟೇಬಲ್? ಎಸ್, ದೇ ಆರ್ ಆನ್ ದ ಟೇಬಲ್. ನೋ, ದೇ ಆರ್ ನಾಟ್ ಆನ್ ದ ಟೇಬಲ್. ನೋ, ದೇ ಆರ್ ನಾಟ್ ಆನ್ ದ ಟೇಬಲ್. ಈಸ್ ಯುವರ್ ಮದರ್ ಎಟ್ ಹೋಮ್? ಯುವರ್ ಮದರ್ ಸಿಂಗ್ಯುಲರ್, ಹಾಗಾಗಿ ಈಸ್ ಬರಬೇಕು. ಈಸ್ ಯುವರ್ ಮದರ್ ಎಟ್ ಹೋಮ್? ಎಸ್, ಶಿ ಈಸ್ ಎಟ್ ಹೋಮ್. ಶಿ ಅಂದ್ರೆ ಅಲ್ಲಿ ಮದರ್. ನೋ, ಶಿ ಈಸ್ ನಾಟ್ ಎಟ್ ಹೋಮ್. ಅಥವಾ ಎಸ್, ಮೈ ಮದರ್ ಈಸ್ ಎಟ್ ಹೋಮ್ ಅಂತ ಹೇಳ್ಬೋದು. ಮೈ ಮದರ್ ಇಸ್ ನಾಟ್ ಎಟ್ ಹೋಮ್ ಅಂತಾನು ಹೇಳ್ಬೋದು.
ಈಸ್ ಯುವರ್ ಫಾದರ್ ಎ ಡಾಕ್ಟರ್? ನಿಮ್ಮ ಫಾದರ್ ಡಾಕ್ಟರಾ? ಎಸ್ ಹಿ ಇಸ್ ಎ ಡಾಕ್ಟರ್. ಅಥವಾ ಎಸ್ ಮೈ ಫಾದರ್ ಇಸ್ ಎ ಡಾಕ್ಟರ್. ನೋ ಹಿ ಇಸ್ ನಾಟ್ ಎ ಡಾಕ್ಟರ್. ನೋ ಮೈ ಫಾದರ್ ಇಸ್ ನಾಟ್ ಎ ಡಾಕ್ಟರ್. ಈಸ್ ರಮ್ಯಾ ಬೋಲ್ಡ್? ರಮ್ಯಂಗೆ ಧೈರ್ಯ ಇದೆಯಾ? ಎಸ್ ಶಿ ಇಸ್ ಬೋಲ್ಡ್. ನೋ ಶಿ ಇಸ್ ನಾಟ್ ಬೋಲ್ಡ್. ಈಸ್ ರಮ್ಯಾ ಎ ಟಿಮಿಡ್ ಗರ್ಲ್? ಪುಕ್ಕಲು. ಬೋಲ್ಡ್ಗೆ ಆಪೋಸಿಟ್ ವರ್ಡ್ ಟಿಮಿಡ್ ಅಂತ. ಇಲ್ಲಿ ಗರ್ಲ್ ಅಂತ ಮುಂದಕ್ಕೆ ಹೇಳ್ತಾ ಇರೋದ್ರಿಂದ ಎ ಹಾಕ್ಬೇಕು. ಅಥವಾ ಈಸ್ ರಮ್ಯಾ ಟಿಮಿಡ್ ಅಂತ ಕೇಳ್ಬೋದು. ಎಸ್ ಶಿ ಇಸ್ ಟಿಮಿಡ್. ನೋ ಶಿ ಇಸ್ ನಾಟ್ ಟಿಮಿಡ್ ಅಂತ ಆನ್ಸರ್ ಮಾಡ್ಬೋದಿತ್ತು. ಈಸ್ ರಮ್ಯಾ ಎ ಟಿಮಿಡ್ ಗರ್ಲ್? ಎಸ್ ಶಿ ಇಸ್ ಎ ಟಿಮಿಡ್ ಗರ್ಲ್. ನೋ ಶಿ ಇಸ್ ನಾಟ್ ಎ ಟಿಮಿಡ್ ಗರ್ಲ್. ಅವಳಿಗೆ ಪುಕ್ಕಲು ಸ್ವಭಾವ ಇಲ್ಲ. ಈಸ್ ಹಿ ಅನ್ ಇಂಟೆಲಿಜೆಂಟ್ ಬಾಯ್? ಈಸ್ ಹಿ ಇಂಟೆಲಿಜೆಂಟ್ ಅಂತ ಕೇಳ್ಬೋದು. ಇಲ್ಲಿ ಮುಂದಕ್ಕೆ ಬಾಯ್ ಅಂತ ಕಂಟಿನ್ಯೂ ಮಾಡ್ತಿರೋದ್ರಿಂದ ಏನಾಗ್ಬೇಕು? ಇಲ್ಲಿ ಆನ್ ಬರಬೇಕು. ಈಸ್ ಹಿ ಆನ್ ಇಂಟೆಲಿಜೆಂಟ್ ಬಾಯ್? ಎಸ್ ಹಿ ಇಸ್ ಅನ್ ಇಂಟೆಲಿಜೆಂಟ್ ಬಾಯ್. ನೋ ಹಿ ಇಸ್ ನಾಟ್ ಅನ್ ಇಂಟೆಲಿಜೆಂಟ್ ಬಾಯ್. ಈಸ್ ಹಿ ಎ ಸ್ಟ್ರಿಕ್ಟ್ ಆಫೀಸರ್? ಈಸ್ ಹಿ ಸ್ಟ್ರಿಕ್ಟ್ ಅಂತ ಕೇಳ್ಬೋದು. ಇಲ್ಲಿ ಮುಂದೆ ಆಫೀಸರ್ ಅಂತ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಎ ಬರಬೇಕು. ಈಸ್ ಹಿ ಎ ಸ್ಟ್ರಿಕ್ಟ್ ಆಫೀಸರ್? ಎಸ್ ಹಿ ಇಸ್ ಎ ಸ್ಟ್ರಿಕ್ಟ್ ಆಫೀಸರ್. ನೋ ಹಿ ಇಸ್ ನಾಟ್ ಎ ಸ್ಟ್ರಿಕ್ಟ್ ಆಫೀಸರ್. ಈಸ್ ದ ಪೋಸ್ಟ್ ಆಫೀಸ್ ನಿಯರ್ ಟು ಯುವರ್ ಹೌಸ್? ಪೋಸ್ಟ್ ಆಫೀಸ್ ನಿಮ್ಮ ಮನೆಗೆ ಹತ್ತಿರದಲ್ಲಿ ಇದೆಯಾ? ಎಸ್ ದ ಪೋಸ್ಟ್ ಆಫೀಸ್ ಇಸ್ ನಿಯರ್ ಟು ಮೈ ಹೌಸ್. ನೋ ಪೋಸ್ಟ್ ಆಫೀಸ್ ಇಸ್ ನಾಟ್ ನಿಯರ್ ಟು ಮೈ ಹೌಸ್. ಪೋಸ್ಟ್ ಆಫೀಸ್ ನಮ್ಮ ಮನೆಗೆ ಹತ್ತಿರದಲ್ಲಿ ಇಲ್ಲ.